ಕರ್ತನಲ್ಲಿ ಸೇರಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಕೀರ್ತನೆಗಳು 95 1-6 ವಾಕ್ಯ ಹೀಗೆ ಹೇಳುತ್ತದೆ: ಬನ್ನಿರಿ, ಯೆಹೋವನಿಗೆ ಉತ್ಸಾಹದನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತೆ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಆಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸುಷ್ಟಾಂಗವೆರಗಿ ಆರಾಧಿಸೋಣ. ನಾವೆಲ್ಲರೂ ಆರಾಧಿಸೋಣ. ಸ್ತೋತ್ರ ಸ್ತೋತ್ರ ಹಾಲೆಲೂಯಾ ಸ್ತೋತ್ರ ಸ್ತೋತ್ರ ನಿಮಗೆ ಹಾಲೆಲೂಯಾ ಯೇಸುವೇ ಯೇಸುವೇ ಹಾಲೆಲೂಯಾ ಓ ಯೇಸುವೇ ಸ್ತೋತ್ರ ಹಾಲೆಲೂಯಾ ಯೇಸುವೇ ಸ್ತೋತ್ರ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ ಯೇಸುವೇ ವಂದನೆಗಳು ಹಾಲೆಲೂಯಾ 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 ಸ್ತೋತ್ರ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ ಯೇಸುವೇ ಸ್ತೋತ್ರ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ ರೂಬಾಲಾರಿ ಕಾಲಾರಿ ಬಾಲಾ ರೂದಾಬಂದೂರು ಬೋರುಂದಲ್ ಬಂದೇರು ಕಲ್ಬಂದೂರು ಕೋದೆರು ಓ ಸ್ತೋತ್ರ 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 ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ಬಂದೇರು ಕಲಬ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 ಲ
ಯೇಸುವೆ ಸ್ತೋತ್ರ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣದಾತ, ನೀ ನನ್ನ ದೇವಾ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣದಾತ, ನೀ ನನ್ನ ದೇವಾ. ಆರಾಧಿಸುವೆವು ಪೂರ್ಣ ಹೃದಯದಿಂದ, ಆರಿಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ
ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ಆರಾಧಿಸುವೆವು ಪೂರ್ಣ ಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ಪಾಲಕನು ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ಆರಾಧಿಸುವೆವು ಪೂರ್ಣ ಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ಆರಾಧಿಸುವೆವು ಪೂರ್ಣ ಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ಆರಾಧಿಸುವೆವು ಪೂರ್ಣ ಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ಆರಾಧಿಸುವೆವು ಪೂರ್ಣ ಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸ
ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಆರಾಧಿಸುವೆವು ಪೂರ್ಣ ಹೃದಯದಿಂದ, ಹರಿಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆವು ಪೂರ್ಣ ಹೃದಯದಿಂದ, ಆರಿಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನಮ್ಮ ಸಭೆಯ ಒಬ್ಬ ಸಹೋದರನು ಈ ಬೋಧನೆಯನ್ನು ನೀಡುತ್ತಾನೆ. ಹಾಲೆಲೂಯ, ಯೇಸುವಿಗೆ ಸ್ತೋತ್ರ. ಇವತ್ತು ಯಾರೆಲ್ಲ ಸಂತೋಷಭರಿತರಾಗಿದ್ದೀರಿ? ದೇವರು ತುಂಬ ಸಹನೆಯಿಂದ ನಮ್ಮನ್ನು ತಮ್ಮ ವಾಕ್ಯವನ್ನು ಕಳುಹಿಸಿ ತಿದ್ದುತ್ತಾರೆ. ಹೋದ ವಾರ ನಾವು ದೇವರ ವಾಕ್ಯ 2 ಅರಸು 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಎಂಥ ಒಳ್ಳೆಯ ಆಶೀರ್ವಾದ! ನಮ್ಮ ಆದಿತ್ಯವಾರ ಬೋಧಿಸಲ್ಪಟ್ಟ ದೇವರ ವಾಕ್ಯವನ್ನು ವಿಡಿಯೋ ಮುಖಾಂತರ ಮನೆಗೆ ಹೋಗಿ ಪುನಃ ಕೇಳಿಸಿಕೊಳ್ಳುವುದು. ಹಾಲೆಲೂಯ, ಆಮೆನ್. ಕೆಲವೊಮ್ಮೆ ಕೆಲವು ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳಲು ತಪ್ಪುತ್ತೇವೆ. ಹಾಲೆಲೂಯ. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಮಾತಾಡಿದರು ಮತ್ತು ನಾನು 2 ಸಲ ಕೇಳಿದೆ. ಹಾಲೆಲೂಯ. ನೀವು ಪುನಃ ಕೇಳಬಹುದು. ದೇವರ ವಾಕ್ಯ ಹೇಳುತ್ತದೆ, ಸಾಮುವೇಲನ ಪ್ರವಾದನೆಯ ಮಾತುಗಳು ಒಂದೂ ಬಿದ್ದು ಹೋಗಲಿಲ್ಲ. ಹಾಲೆಲೂಯ. ಯಾರೆಲ್ಲ ಇಲ್ಲಿ ದೇವರ ವಾಕ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತೀರಿ? 2 ಅರಸುಗಳು ಅಧ್ಯಾಯ 6. ಇವತ್ತು ಪವಿತ್ರಾತ್ಮರ ಮೂಲಕ ದಾರಿ ಮಾಡಿ ಹೋಗುವ ನಾನು ಅವರಿಗೆ ಚುಕ್ಕಾಣಿಯನ್ನು ಒಪ್ಪಿಸುತ್ತೇನೆ. 2 ಅರಸು ಅಧ್ಯಾಯ 6ರಲ್ಲಿ ವಾಕ್ಯ 1-7. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಆದ್ದರಿಂದ ನಾವು ಯೋರ್ದನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ 1 ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವನು ಅವರಿಗೆ ಹೋಗಬಹುದೆಂದು ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡನು. ಎಲಿಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದಾನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದ್ದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನೆಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿ, ಆಗ ದೇವರ ಮನುಷ್ಯನು ಮರದಿಂದ 1 ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿ ಕೂಡಲೇ ಕೊಡಲಿಯು ತೇಲಾಡಿತು. ಎಲಿಷನನ್ನು ತೆಗೆದುಕೊ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈ ಚಾಚಿ ಅದನ್ನು ತೆಗೆದುಕೊಂಡನು. ಈ ವಾಕ್ಯವನ್ನು ಹೋದ ವಾರ ನಾವು ಕೇಳಿದೆವು. ಯಾರಿಗೆಲ್ಲ ತಿಳಿದಿದೆ, ನಮ್ಮ ದೇವರು ವಿಸ್ತರಣೆಯ ದೇವರಾಗಿದ್ದಾರೆ.
ವಿಶಾಲವಾದ ಸ್ಥಳ. ನಮ್ಮ ಲೀಡರ್ಸ್, ನಮ್ಮ ಪಾಸ್ಟರ್ ಅವರ ಹೃದಯವು ವಿಸ್ತರಣೆಗೆ ವಿಶಾಲವಾದ ಸ್ಥಳಕ್ಕೆ ಕೊಂಡೊಯ್ಯುವ ಹೃದಯವಾಗಿದೆ. ಆಮೆನ್. ಹೋಗಬಹುದು ಎಂದು ಎಲೀಷ ಪ್ರವಾದಿ ಹೇಳಿದರು. ಆದರೆ ನನಗೆ 3ನೇ ವಾಕ್ಯ ನೋಡಿ ಆಶ್ಚರ್ಯವಾಯಿತು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಪ್ರವಾದಿಯ ಮಕ್ಕಳು. ಆದರೆ ಇಲ್ಲಿ ಒಬ್ಬನು ಮಾತ್ರ ಹೇಳುತ್ತಾನೆ. ಹೌದು, ಒಬ್ಬನು ಮಾತ್ರ ಹೇಳುತ್ತಾನೆ, ನಮ್ಮೊಡನೆ ಹೋಗಲು ಒಪ್ಪಿಕೋ. ಮತ್ತೆ ಪ್ರವಾದಿ ಹೇಳಿದರು, ನಾನು ಬರುತ್ತೇನೆ. ಹಾಲೆಲೂಯ. ನಾವು ಆ ಜನಾಂಗ ದೇವರಿಗೆ ಹೇಳುವವರು, ದೇವರೇ ನಮ್ಮೊಂದಿಗೆ ಬನ್ನಿರಿ. ಯಾರು ನಮ್ಮ ಮೇಲೆ ದೇವರು ಕೊಟ್ಟ ದೇವರ ಸೇವಕನನ್ನು ಗೌರವಿಸ್ತಾನೋ, ಯಾವಾಗ ದೇವರು ನಮ್ಮನ್ನು ತಮ್ಮ ರಾಜ್ಯದಲ್ಲಿ ಮುಂದುವರಿಸಿಕೊಂಡು ಹೋಗುವಾಗ ನಮ್ಮ ಆತ್ಮಿಕ ಹಿರಿಯರಿಗೆ ತಿಳಿಸಿ ಮಾರ್ಗಸೂಚಿಯನ್ನು ಕೇಳಿ ತಮ್ಮೊಡನೆ ಬರಲು ಅವರನ್ನು ಆಹ್ವಾನಿಸ್ತಾರೋ. ಆಮೆನ್. ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು. ಎಲೀಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದ್ದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೆನೋ ಎಂದು ಕೂಗಿದನು. ಹಲ್ಲೆಲೂಯ. ಇವನಿಗೆ ಪ್ರವಾದಿ ಹತ್ತಿರ ಹೇಳಲು ಮರೆತು ಹೋಯಿತು ತಾನು ಅದನ್ನು ಎರವಾಗಿ ತಂದಿದ್ದೇನೆಂದು. ಅವನಿಗೆ ಈ ವಿಸ್ತರಣೆಯ ಕೆಲಸದಲ್ಲಿ ಆಗಬೇಕಿತ್ತು. ಆದರೆ ಅವನ ಹತ್ತಿರ ಕೊಡಲಿ ಇಲ್ಲದ ಕಾರಣ ಅವನು ಎರವಾಗಿ ತರುತ್ತಾನೆ. ಯಾವಾಗ ಆ ಕೊಡಲಿಯು ಅವನು ಕಳೆದುಕೊಳ್ಳುತ್ತಾನೋ ಆವಾಗ ಅವನು ಒಂದು ಒಳ್ಳೆಯ ಕೆಲಸ ಮಾಡುತ್ತಾನೆ. ಎರವಾಗಿ ತರುವಾಗ ಅವನು ಹೇಳಲು ಮರೆತರೂ ಈಗ ಅವನು ತನ್ನ ತಪ್ಪು ಒಪ್ಪಿಕೊಂಡು ಸತ್ಯವನ್ನೇ ಹೇಳುತ್ತಾನೆ. ತನ್ನ ತಪ್ಪನ್ನು ಮರೆಮಾಚುವುದಿಲ್ಲ, ಸಾಧಿಸುವುದಿಲ್ಲ. ಅದರ ಬದಲು ಇದು ಎರವಾಗಿ ತಂದದೆಂದು ನನ್ನ ಪ್ರವಾದಿಗೆ ತಿಳಿಯಲು ಅವನು ಆಶಿಸುತ್ತಾನೆ. ಅವನು ತಾನಾಗಿ ನೀರಿಗೆ ಹಾರಿ ಅದನ್ನು ತರಲು ಪ್ರಯತ್ನಿಸುವುದಿಲ್ಲ. ತನ್ನದೇ ಯೋಜನೆ, ಉಪಾಯಗಳನ್ನು, ತಂತ್ರಗಳನ್ನು ಮಾಡುವುದಿಲ್ಲ. ಈ ಮನುಷ್ಯನ ಬಗ್ಗೆ ಒಂದು ಒಳ್ಳೆಯ ವಿಷಯವೆಂದರೆ ಅವನು ಹೇಳುತ್ತಾನೆ, ಅಯ್ಯೋ ಸ್ವಾಮಿ, ಅಯ್ಯೋ ಸ್ವಾಮಿ. ನೀವು ಸಮೀಪಿಸಬಹುದಾದ ಸ್ವಾಮಿಯು ನಿಮಗಿದ್ದಾರೆ. ನಾವು ಮನುಷ್ಯರು ಪ್ರಮಾದಗಳನ್ನು, ತಪ್ಪುಗಳನ್ನು ಮಾಡುತ್ತೇವೆ. ಹಾಲೆಲೂಯ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿರಿ, ನಿಮ್ಮ ದುರ್ಬಲತೆಯನ್ನು ಒಪ್ಪಿಕೊಂಡು ಬನ್ನಿರಿ ಮತ್ತು ಹೇಳಿ, ಅಯ್ಯೋ ಸ್ವಾಮಿ. ಹಾಲೆಲೂಯ. ಅದನ್ನು ಎರವಾಗಿ ಪಡೆದದ್ದು ಎಂದು ಹೇಳುತ್ತಾನೆ. ದೇವರ ಮನುಷ್ಯನು ಕೇಳುತ್ತಾನೆ, ಅದು ಎಲ್ಲಿ ಬಿದ್ದು ಹೋಯಿತು? ಅವನು ಆ ಸ್ಥಳವನ್ನು ತೋರಿಸ್ತಾನೆ. ನಿಮಗೆ ನಿಜವಾಗಿ ತಿಳಿದಿರಬೇಕು ಎಲ್ಲಿ ನಿಮ್ಮ ಕೊಡಲಿಯ ತಲೆ ಬಿದ್ದಿದೆ ಎಂದು. ಹಾಲೆಲೂಯ. ಆಮೆನ್. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅವರು ಮರದ ತುಂಡನ್ನು ಕಡಿದು ಅದೇ ಸ್ಥಳಕ್ಕೆ ಬಿಸಾಕಿದರು. ಎಲೀಷ ಪ್ರವಾದಿಯು ಮರದ ತುಂಡನ್ನು ಕಡಿದು ಎಲ್ಲಿ ಬೇಕಾದಲ್ಲಿ ಬಿಸಾಕಿ ಕೊಡಲಿಯ ತಲೆ ತೇಲುವಂತೆ ಮಾಡಲಿಲ್ಲ. ಇಲ್ಲ, ಅವರು ಕೇಳಿದರು, ಸರಿಯಾಗಿ ಎಲ್ಲಿ ಬಿದ್ದಿದೆ? ನೀವು ತಪ್ಪು ಮಾಡಿದಾಗ ನಿಮಗೆ ತಿಳಿದಿರಬೇಕು ಸರಿಯಾಗಿ ಎಲ್ಲಿ ತಪ್ಪು ಮಾಡಿದ್ದೀರಿ. ಪ್ರಮಾದ ಮಾಡಿದರೆ ಎಲ್ಲಿ ಮಾಡಿದ್ದೀರಿ ಎಂದು ತಿಳಿದಿರಬೇಕು ಮತ್ತು ನಿಮ್ಮ ಮೇಲಿರುವ ದೇವಸೇವಕನ ಹತ್ತಿರ ಬಂದು ತೆರೆದ ಮನಸ್ಸಲ್ಲಿ ಹೇಳಿಕೊಳ್ಳಬೇಕು. ಆವಾಗ ಮಾತ್ರ ಅವರು ಆ ಸರಿಯಾದ ಸ್ಥಳಕ್ಕೆ ಮರದ ತುಂಡನ್ನು ಹಾಕಲು ಸಾಧ್ಯ. ಅಲ್ಲಿ ಮಾತ್ರ ಶಿಲುಬೆಯು ಮುಟ್ಟಲು ಸಾಧ್ಯ. ಅಲ್ಲಿಗೆ ಮಾತ್ರ ದೇವರ ವಾಕ್ಯ ಮುಟ್ಟಲು ಸಾಧ್ಯ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ನಿನಗೋಸ್ಕರ ಅದನ್ನು ಎತ್ತಿಕೋ. ಯಾವಾಗ ದೇವರು ಪುನರ್ಸ್ಥಾಪನೆ ಮಾಡುತ್ತಾರೋ, ಯಾವಾಗ ದೇವರು ಅಸಾಧ್ಯವಾದುದನ್ನು ಮಾಡುತ್ತಾರೋ ಅದು ನಿನಗೋಸ್ಕರ.
ದೇವರ ಮನುಷ್ಯ ಅದನ್ನು ಎತ್ತಿ ಅವನಿಗೆ ಕೊಟ್ಟು ಪ್ರದರ್ಶನ ಮಾಡಲಿಲ್ಲ. ನೋಡು, ಇದು ನನ್ನಿಂದ ಮಾತ್ರ ಸಾಧ್ಯವಾಯಿತೆಂದು ಹೇಳಲಿಲ್ಲ. ಆಮೇನ್. ದೇವರ ಸೇವಕನು ಹೇಳುತ್ತಾನೆ, ನಿನಗಾಗಿ ಎತ್ತಿಕೊ. ದೇವರು ನಿಜವಾಗಿ ನಮ್ಮಲ್ಲಿ ಹೀಗೇನೇ ನಡೆದುಕೊಳ್ಳುತ್ತಾರೆ. ಯಾವುದನ್ನು ಕಳೆದುಕೊಳ್ಳುತ್ತೇವೋ ಅದನ್ನು ನಾವೇ ಎತ್ತುಕೊಳ್ಳುವ ಹಾಗೆ ಮಾಡುತ್ತಾನೆ. ನಾವು ಅದರ ಮೌಲ್ಯವನ್ನು ತಿಳಿಯಬೇಕೆಂದು. ಆಮೇನ್. ನನಗೆ ಈ ಮನುಷ್ಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಾಯಿತು. ಹೇಗೆಂದರೆ, ಅವನು ತಪ್ಪನ್ನು ಮಾಡಿದ ಹಾಗೂ ಆ ತಪ್ಪನ್ನು ಒಪ್ಪಿಕೊಂಡು ಮತ್ತು ತೆರೆದುಕೊಂಡು ಹೇಳಿದ ಅದು ಎಲ್ಲಿ ಬಿದ್ದಿದೆ ಎಂದು. ಹಾಗೂ ಅವನಲ್ಲಿ ಸ್ವತಂತ್ರ ಆತ್ಮವಿರಲಿಲ್ಲ. ತನ್ನ ತಪ್ಪನ್ನು ಮುಚ್ಚಿಕೊಂಡು ತಾನು ಎರವಾಗಿ ಪಡೆದ ವಸ್ತುವಿನ ಬೆಲೆಯನ್ನು ಕೊಡುವುದು. ಅವನ ಆತ್ಮವು ದೇವರನ್ನು ಆತುಕೊಂಡಿತ್ತು. ಇಲ್ಲಿ ಒಂದು ವಿಷಯ, ಸ್ವತಂತ್ರ ಆತ್ಮ. ನೀವು ಯಾವಾಗಲೂ ಬಿದ್ದು ಹೋಗುವಂಥ ವಿಷಯ. ದೇವರ ವಾಕ್ಯದಲ್ಲಿ ದೇವರು ಒಂದು ಇಂಥ ಗುಣನಡತೆಯ ವ್ಯಕ್ತಿಯನ್ನು ತೋರಿಸ್ತಾನೆ. ಅವನ ಹೆಸರು ಯೋಬ, ದಾವೀದ ಸೈನ್ಯದ ಸೇನಾಧಿಪತಿ. ಇದನ್ನು 2 ಸಾಮುವೇಲ್ 8ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳುತ್ತದೆ. ಚೆರೂಯಳ ಮಗನಾದ ಯೋವಾಬನು ಅವನ ಸೇನಾಪತಿಯು. 1 ಪೂರ್ವ ವೃತ್ತಾಂತಗಳು ಅಧ್ಯಾಯ 11 ವಾಕ್ಯ 5-6. ಇದರಲ್ಲಿ ಯೋಬನು ಹೇಗೆ ದಾವೀದನ ಸೈನ್ಯದಲ್ಲಿ ಸೇನಾಧಿಪತಿಯಾದನೆಂದು ತಿಳಿಸುತ್ತದೆ. ಇದೊಂದು ಸವಾಲಿನ ಸನ್ನಿವೇಶವಾಗಿತ್ತು. ಯೆಬೂಸಿಯರು, ಆ ಪ್ರಾಂತ್ಯದ ಜನರು ಹೇಳಿದರು, ಇಲ್ಲಿ ಯಾರೂ ಬರಕೂಡದೆಂದು. ಮತ್ತು ದಾವೀದನು ಹೇಳಿದನು, ಯಾರು ಮೊದಲು ಹೋಗಲು ಧೈರ್ಯ ತೋರುತ್ತಾರೋ ಅವರು ನನ್ನ ಸೈನ್ಯದ ಸೇನಾಧಿಪತಿ ಆಗುತ್ತಾನೆಂದು. ಯೋಬನು ತನ್ನ ವಿಶಾಲವಾದ ಎದೆಯಲ್ಲಿ ಧೈರ್ಯ ತುಂಬಿ ಅಲ್ಲಿಗೆ ಹೋಗುತ್ತಾನೆ ಮತ್ತು ತದನಂತರ ದಾವೀದನ ಸೈನ್ಯದ ಸೇನಾಧಿಪತಿಯಾಗುತ್ತಾನೆ. ಇವನು ಧೈರ್ಯಶಾಲಿ, ದಿಟ್ಟ, ಯಾವುದಕ್ಕೂ ಹೆದರದವನು. ನಮ್ಮ ದೇವರ ಸಭೆಗೆ ಇಂಥ ಜನರು ಬೇಕು. ಹಾಲೆಲೂಯ. 1 ಪೂರ್ವ ವೃತ್ತಾಂತ 2ನೇ ಅಧ್ಯಾಯ 16ರಲ್ಲಿ ಯೋಬನ ಹಿನ್ನೆಲೆಯನ್ನು ಹೇಳುತ್ತೇನೆ. ಯೋಬನು ಚೆರೂಯಳ ಮಗನು. ಚೆರೂಯಳು ದಾವೀದನ ತಂಗಿ. ಯೋಬನು ದಾವೀದನ ಸೋದರಳಿಯ, ತುಂಬ ಹತ್ತಿರದ ಸಂಬಂಧಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಹತ್ತಿರದ ಸಂಬಂಧವನ್ನು ದೇವರು ನೋಡುವುದಿಲ್ಲ. ದೇವರು ಸಾಮಾನ್ಯವಾಗಿ ಸಂಬಂಧವನ್ನು ಅಥವಾ ಒಂದೇ ಭಾಷೆಯ ಜನರನ್ನು ನೋಡುವುದಿಲ್ಲ. ಆತ್ಮಿಕವಾಗಿ ಹೇಗೆ ನೀವು ದೇವರ ಸೇವಕನಿಗೆ ಶರಣಾಗಿದ್ದೀರೆಂದು ಹಾಗೂ ಒಂದೇ ರೀತಿಯ ದೇವರ ಕಾರ್ಯಕ್ಕೆ ಶರಣಾಗುವುದು. ಹಾಲೆಲೂಯ. ಅವಲಂಬಿತ, ನಿಷ್ಠಾವಂತ, ನಂಬಿಕಸ್ಥ, ವಿಧೇಯನಾದವನು. ಇದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮುಖ್ಯವಾಗಿದೆ. ಹಾಲೆಲೂಯ. 2 ಸಾಮುವೇಲ್ ಅಧ್ಯಾಯ 3 ವಾಕ್ಯ 22 ಇಲ್ಲಿ ಹೇಳುತ್ತದೆ ಈ ಯೋಬನೆಂಬ ಮನುಷ್ಯನ ಬಗ್ಗೆ. ಇವನು ದಾವೀದನಿಗೋಸ್ಕರ ರಾಜ್ಯದ ಹೊರಗೆ ಹೋಗಿ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿ ಬರುತ್ತಿದ್ದ. ದಾವೀದನು ಬರೇ ಯೋಬನಿಗೆ ಸೂಚಿಸುತ್ತಿದ್ದ, ಅಪ್ಪಣೆ ಮಾಡುತ್ತಿದ್ದ. ಇವನು ಹೋಗಿ ದಾವೀದನು ಹೇಳಿದ ಎಲ್ಲ ಕೆಲಸವನ್ನು ಮಾಡಿ ಹಿಂತಿರುಗುತ್ತಿದ್ದ. ಹಾಲೆಲೂಯ. ಮೊದಲನೇ ಸಲ ಯೋಬನು ತನ್ನ ಸ್ವಂತ ಇಚ್ಛೆಯಿಂದ ಒಂದು ಕೆಲಸವನ್ನು ಮಾಡುತ್ತಾನೆ. ಅವನ ಸ್ವತಂತ್ರ ಆತ್ಮ ತೋರಿಕೆಗೆ ಬರಲು ಪ್ರಯತ್ನ ಮಾಡುತ್ತದೆ. ಹಾಲೆಲೂಯ. 2 ಸಾಮುವೇಲ್ ಅಧ್ಯಾಯ 3 22. ಇದನ್ನೆಲ್ಲ ನೀವು ಮನೆಯಲ್ಲಿ ಓದಿರಿ. ಇಲ್ಲಿ ಯೋಬನು ಅಬ್ನೇರನನ್ನು ಕೊಲ್ಲುತ್ತಾನೆ. ಅಬ್ನೇರನು ಇಸ್ರೇಲ್ ದೇಶದ ಸೈನ್ಯಾಧಿಪತಿಯಾಗಿದ್ದ ಸೌಲನ ಸಮಯದಲ್ಲಿ. ಸೌಲನು ರಾಜನಾಗಿದ್ದಾಗ ಯೋಬನಿಗೆ ಅಬ್ನೇರ್ನಲ್ಲಿ ವೈಯಕ್ತಿಕ ಸಮಸ್ಯೆ ಇತ್ತು. ಏನೆಂದರೆ ಅಬ್ನೇರನು ಯೋಬನ ತಮ್ಮನನ್ನು ಕೊಂದಿದ್ದ, ಅಸಾಹೇಲ್.
ಅಸಹೇಲನು ಸಹ ದಾವಿದನ ಸೋದರಳಿಯ, ದವೀದನ ತಂಗಿಯ ಮಗ. ಸರಿಯಾ? ಚೆರೂಯರ ಮಕ್ಕಳು 3 ಜನರು. ಸೌಲನ ಕಾಲ ನಂತರ ಇಸ್ರೇಲನ ಜನರಿಗೂ ದವೀದನ ಜನರಿಗೂ ತುಂಬ ಯುದ್ಧಗಳಾಗಿರುತ್ತವೆ. ಅಬ್ನೇರನು ಸೌಲನ ಮನೆತನದ ನಾಯಕನಾಗಿದ್ದನು ಹಾಗೂ ಯೋಬನು ದವೀದ ಮನೆತನದ ಸೇನಾಧಿಪತಿಯಾಗಿದ್ದನು. ಈ ಯುದ್ಧಗಳ ನಡುವೆ ಅಬ್ನೇರನು ಯೋಬನ ತಮ್ಮನನ್ನು ಕೊಲ್ಲುತ್ತಾನೆ. ಆದರೆ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಬ್ನೇರನು ದವೀದನ ಹತ್ತಿರ ಶಾಂತಿ ಸಂಧಾನ ಮಾಡಲು ಬರುತ್ತಾನೆ ಹಾಗೂ ಇಸ್ರೇಲ್ ರಾಜ್ಯವನ್ನು ದಾವೀದನಿಗೆ ವಹಿಸಿಕೊಡಲು ಇಚ್ಛಿಸ್ತಾನೆ. ಇಲ್ಲಿ ದವೀದನು ಅಬ್ನೇರನಿಗೆ ದೊಡ್ಡ ಔತಣಕೂಟವನ್ನು ಏರ್ಪಡಿಸ್ತಾನೆ ಮತ್ತು ಶಾಂತಿ ಸಮಾಧಾನದಿಂದ ಅವನನ್ನು ಕಳಿಸಿಕೊಡುತ್ತಾನೆ. ಆವಾಗ ಯೋಬನು ದಾಳಿ ಮಾಡಿ ಯುದ್ಧರಂಗದಿಂದ ಹಿಂತಿರುಗಿ ಬರುತ್ತಾನೆ. ಆಗ ಅವನಿಗೆ ತಿಳಿಸ್ತಾರೆ, ಅಬ್ನೇರನು ಬಂದಿದ್ದ, ಆದರೆ ಅವನು ಸಮಾಧಾನದಿಂದ ಹಿಂತಿರುಗಿ ಹೋದ. ಯೋಬನು ಭಾವಿಸ್ತಾನೆ, ದವೀದನು ಇದನ್ನು ಹೇಗೆ ಮಾಡಲು ಸಾಧ್ಯ? ದವೀದನು ಯಾಕೆ ಅಬ್ನೇರನನ್ನು ಕೊಲ್ಲದೆ ಹಾಗೆಯೇ ಹಿಂದೆ ಕಳುಹಿಸಿದ? ಮೊಟ್ಟ ಮೊದಲ ಬಾರಿ ಕೀಳರಿಮೆ ಅವನನ್ನು ಕಾಡುತ್ತದೆ ಮತ್ತು ದವೀದನ ನ್ಯಾಯ ತೀರ್ಪಿನಲ್ಲಿ ತಪ್ಪನ್ನು ಹುಡುಕುತ್ತಾನೆ. ದವೀದನು ಖಂಡಿತವಾಗಿ ನ್ಯಾಯ ತೀರಿಸುವಲ್ಲಿ ತಪ್ಪಿದ್ದಾನೆಂದು ಭಾವಿಸ್ತಾನೆ. ಆದುದರಿಂದ ಅವನೇ ನ್ಯಾಯವನ್ನು ಕೈಗೆತ್ತಿಕೊಂಡು ಅಬ್ನೇರನನ್ನು ಕೊಲ್ಲುತ್ತಾನೆ. ಯಾವನನ್ನು ದವೀದನು ಸಮಾಧಾನದಿಂದ ಕಳಿಸಿದ್ದಾನೋ ಅವನನ್ನು ದವೀದನಲ್ಲಿ ಕೇಳದೆ. ಅದೇ ವಿಷಯ 2 ಸಾಮುವೇಲ್ ಅಧ್ಯಾಯ 3:22 ಹೇಳಿರುತ್ತದೆ. ಸುಲಿಗೆ ಮಾಡುವುದಕ್ಕಾಗಿ ಹೋಗಿದ್ದ ದಾವೀದನ ಭಟರು ಯೋವಾಬನು ದೊಡ್ಡ ಕೊಳ್ಳೆಯೊಡನೆ ಅಷ್ಟರಲ್ಲಿಗೆ ಹಿಂದಿರುಗಿ ಬಂದರು. ಅವರು ಹೆಬ್ರೋನಿಗೆ ಬಂದಾಗ ಅಬ್ನೇರನು ದಾವೀದನ ಹತ್ತಿರ ಇರಲಿಲ್ಲ. ದಾವೀದನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿ ಬಿಟ್ಟಿದ್ದನು. ದೇವರ ವಾಕ್ಯ ಏನು ಹೇಳುತ್ತದೆ? ಆದರೆ ದಾವೀದನಿಗೆ ಗೊತ್ತಿರಲಿಲ್ಲ ಹಾಗೂ ಮೊದಲ ಬಾರಿ ತನ್ನ ಅರಸನನ್ನು ಕೇಳದೆ ಯೋಬನು ಈ ಕೆಲಸವನ್ನು ಮಾಡುತ್ತಾನೆ. ಯಾಕೆಂದರೆ ಯೋಬನು ಭಾವಿಸಿದ ಅವನ ತೀರ್ಪು ಅರಸನ ತೀರ್ಪಿಗಿಂತ ಉತ್ತಮವಾಗಿದ್ದೆಂದು. ಅವನ ಸ್ವತಂತ್ರ ಆತ್ಮ ಅಥವಾ ಬಲವಾದ ವ್ಯಕ್ತಿತ್ವ ತೋರಲ್ಪಟ್ಟಿತ್ತು. ಹಾಲೆಲೂಯ! ಯೋಬನಿಗೆ ತುಂಬ ಕಾರಣಗಳಿದ್ದವು ತನ್ನ ತೀರ್ಪು ಮತ್ತು ನಿರ್ಣಯಗಳು ನಂಬಲು, ಅರಸನಿಗಿಂತ ಅವನದೇ ಮೇಲು ಆದದ್ದೆಂದು ನಂಬಲು. ಅದು ಅವನ ದೃಷ್ಟಿಕೋನದಿಂದ ಮಾತ್ರ. 2 ಸಾಮುವೇಲ್ ಅಧ್ಯಾಯ 3:39 ವಾಕ್ಯ ಹೇಳುತ್ತದೆ, ಚೆರೂಯಳ ಮಕ್ಕಳಾದ ಇವರು ನನ್ನ ಹತೋಟಿಗೆ ಬಾರದವರು. ಹಾಲೆಲೂಯ! ಇಲ್ಲಿ ಹೇಳುತ್ತದೆ, ನೀವು ಚೆರೂಯಳ ಮಕ್ಕಳಾದ ನೀವು ನನ್ನ ಹತೋಟಿಗೆ ಬರದವರಾಗಿದ್ದೀರಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನೀವು ಚೆರೂಯಳ ಮಕ್ಕಳು ನನ್ನಲ್ಲಿ ವಿಚಾರಿಸದೆ ದುಡುಕಿ ಕೆಲಸಗಳನ್ನು ಮಾಡುತ್ತೀರಿ. ನೀವು ಗರ್ವಿಗಳು, ಹಠಮಾರಿಗಳು, ನಿಮಗೆ ಬೇಕಾದುದನ್ನು ಮಾಡುತ್ತೀರಿ. ಅದೊಂದು ಸ್ವತಂತ್ರ ಆತ್ಮ, ಕಠಿಣ, ಗರ್ವಿ, ಹಠಮಾರಿ ಆತ್ಮ. ದವೀದನು ಹೇಳುತ್ತಾನೆ, ನೀವು ತುಂಬ ಕಠಿಣರಾಗಿದ್ದೀರಿ ನನ್ನ ಪಾಲಿಗೆ. ಅವನು ಅದನ್ನು ಗದರಿಸಲು ಹೇಳುತ್ತಾನೆ. ಯೋಬನದು ತುಂಬ ಆಸಕ್ತಿದಾಯಕ ನಡತೆ. ನಾವೆಲ್ಲರೂ ಅವನಿಂದ ತುಂಬ ಕಲಿತುಕೊಳ್ಳಲಿಕ್ಕಿದೆ. ಹಾಲೆಲೂಯ! ಇಲ್ಲಿ ನಾವು ಓದಿದರೆ, ಇಲ್ಲಿ ಯೋಬನು ಹೇಗೆ ದವೀದನನ್ನು ವಂಚಿಸುತ್ತಾನೆಂದು ನಾಟಕ, ಡ್ರಾಮಾ ಮತ್ತು ನಡತೆಯಿಂದ ತೆಕಾವಿನ ಹೆಂಗಸನ್ನು ಉಪಯೋಗಿಸಿ ವೇಷ ಮರೆಸಿಕೊಂಡು ಗಡೀಪಾರು ಮಾಡಿದ ದವೀದನ ಮಗನಾದ ಅಬ್ಸಲೋಮನನ್ನು ಮನೆಗೆ ಕರೆತರಲು. ಇದು ಈ ಮನುಷ್ಯನ ವಂಚನೆಯ ಸ್ವಭಾವವನ್ನು ತೋರಿಸುತ್ತದೆ. ಆದರೆ 19ನೇ ವಾಕ್ಯದಲ್ಲಿ ಆಸಕ್ತಿಯುಳ್ಳ ಸಂಗತಿ ನಡೆಯುತ್ತದೆ. 2 ಸಾಮುವೇಲ್ 14ನೇ ಅಧ್ಯಾಯ 19ನೇ ವಾಕ್ಯ. ಅರಸನು ಈ ಕಾರ್ಯದಲ್ಲಿ ಯೋವಾಬನ ಕೈ ಇರುತ್ತದಲ್ಲವೋ ಎಂದು ಕೇಳಿದನು.
ಆ ಹೆಂಗಸು ಕೊನೆಗೂ ಹೇಳುತ್ತಾಳೆ. ಎಲ್ಲ ಡ್ರಾಮಾ ಆದ ಮೇಲೆ ಯೋಬನ ತರಬೇತಿಯಿಂದ ಅವಳು ಜಾರಿಗೊಳಿಸಿದ್ದಳು. ಹೌದು, ಈ ಎಲ್ಲದರಲ್ಲಿಯೂ ಯೋಬನ ಕೈಚಳಕವಿತ್ತಲ್ಲವೋ ಎಂದು ಕೇಳಿದನು. ಅದಕ್ಕೆ ಸ್ತ್ರೀಯು, ಅರಸನ ಜೀವದಾಣೆ, ಅರಸನು ಒಂದು ಮಾತು ಹೇಳಿದರೆ ನಾವು ತಪ್ಪಿಸಿಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ಜಾರಿಕೊಳ್ಳುವುದಕ್ಕೆ ಆಗುವುದಿಲ್ಲ. ನಿನ್ನ ದಾಸಿಯಾದ ನನ್ನನ್ನು ಪ್ರೇರಿಸಿ ಈ ಎಲ್ಲ ಮಾತುಗಳು ನನಗೆ ಕಲಿಸಿಕೊಟ್ಟ ನಿನ್ನ ಸೇವಕನ ಯೋಬನೇ ಹೌದು. ಅಬ್ಸಲೋಮನ ವಿಷಯವನ್ನು ಪಡೆದು ನಿನ್ನ ಸೇವಕನ ಯೋಬನೇ ಇದನ್ನು ಮಾಡಿದನು. ಯಾವಾಗಲೂ ನೆನಪಿಟ್ಟುಕೊಳ್ಳಿ, ದೇವರು ಯಾರಿಗೆ ನಿಮ್ಮ ಮೇಲೆ ಅಧಿಕಾರ ಕೊಟ್ಟಿರುತ್ತಾರೋ ಅವರು ಅಭಿಷೇಕಿಸಲ್ಪಟ್ಟಿರುತ್ತಾರೆ. ಅವರ ಮುಂದೆ ನಾಟಕವಾಡಬೇಡಿ, ಅವರ ಮುಂದೆ ತೆರೆದ ಮನಸ್ಸುಳ್ಳವರಾಗಿರಿ, ನೇರವಾಗಿ ವಿಷಯಕ್ಕೆ ಬನ್ನಿರಿ. 2 ಸಾಮುವೇಲ 18ನೇ ಅಧ್ಯಾಯ 5ನೇ ವಾಕ್ಯ. ಅರಸನು ಯೋವಾಬ್, ಅಭಿಷೈ, ಇತ್ತೈ ಎಂಬವರಿಗೆ, ನನಗೋಸ್ಕರವಾಗಿ ಯೌವನಸ್ಥನಾದ ಅಬ್ಸಲೋಮನನ್ನು ಕರುಣಿಸಿರಿ ಎಂದು ಆಜ್ಞಾಪಿಸಿದನು. ದಾವೀದನು ಸೇನಾಪತಿಗಳಿಗೆ ಕೊಟ್ಟ ಈ ಅಪ್ಪಣೆಯು ಸೈನ್ಯದವರಿಗೆಲ್ಲ ಕೇಳಿಸಿತು. ಅಬ್ಸಲೋಮನ ಪರವಾಗಿ ಮಾಡಿದ ಅಪ್ಪಣೆ. ಆಮೇನ್. ನಿಮಗೆ ಏನಾಯ್ತು ಗೊತ್ತಾ? 9ನೇ ವಾಕ್ಯ ಹೇಳುತ್ತದೆ, ಹೇಗೆ ಅಬ್ಸಲೋಮನ ತಲೆ ಮರಕ್ಕೆ ಸಿಲುಕಿಕೊಂಡಿತೆಂದು. 10ನೇ ವಾಕ್ಯ ಹೇಳುತ್ತದೆ, ಇದನ್ನು ನೋಡಿದ ಒಬ್ಬ ಮನುಷ್ಯನು ಯೋವಾಬನಿಗೆ, ಅಗೋ, ಆ ಎಲಾ ಮರದಲ್ಲಿ ಅಬ್ಸಲೋಮನು ನೇತಾಡುತ್ತಿರುವುದನ್ನು ಕಂಡೆನೆಂದು ಹೇಳಲು, ಯೋವಾಬನು ಅವನಿಗೆ, ನೀನು ಕಂಡ ಕೂಡಲೇ ಯಾಕೆ ಅವನನ್ನು ಕಡಿದು ನೆಲಕ್ಕುರುಳಿಸಲಿಲ್ಲ? ಹಾಗೆ ಮಾಡಿದ್ದರೆ ನಾನು ನಿನಗೆ 10 ರೂಪಾಯಿಗಳನ್ನು ಒಂದು ನಡುಕಟ್ಟನ್ನು ಕೊಡುತ್ತಿದ್ದೆನು ಅಂದನು. ಹಾಲೆಲೂಯ. ಆದೇಶ ಅಪ್ಪಣೆಗಳನ್ನು ನೀಡಿದ್ದರು. ಗಮನದಲ್ಲಿಟ್ಟುಕೊಳ್ಳಿ, ನಾನು ಕೊಲ್ಲುತ್ತಿದ್ದೆ ಮಾತ್ರವಲ್ಲ, ನೀನು ಈ ಕೆಲಸವನ್ನು ಮಾಡಿದ್ದರೆ ನಾನು ನಿನಗೆ ಬಹುಮಾನವನ್ನು ಕೊಡುತ್ತಿದ್ದೆ, 10 ಶೆಕೆಲ್ ಬೆಳ್ಳಿ ಮತ್ತು 1 ನಡುಕಟ್ಟನ್ನು ಕೊಡುತ್ತಿದ್ದೆವೆಂದು ಹೇಳಿದನು. ಆದರೆ ಇಲ್ಲಿ ಕೇಳಿ. ಅದಕ್ಕೆ ಆ ಮನುಷ್ಯನು, ನೀನು ನನ್ನ ಕೈಯಲ್ಲಿ 1000 ರೂಪಾಯಿಗಳನ್ನಿಟ್ಟರೂ ಅರಸನ ಮಗನಾಗಿ ವಿರೋಧವಾಗಿ ಕೈ ಎತ್ತೆನು. ಅರಸನು ನಮ್ಮೆಲ್ಲರಿಗೆ ಕೇಳಿಸುವಂತೆ ನಿನಗೂ ಅಭಿಷೇಗೂ ಇತ್ತೈಗೂ ಜಾಗರೂಕತೆಯಿಂದಿದ್ದಿರಿ. ಯೌವನಸ್ಥನಾದ ಅಬ್ಸಲೋಮನನ್ನು ಯಾರೂ ಮುಟ್ಟಬಾರದೆಂದು ಆಜ್ಞಾಪಿಸಿದನಲ್ಲವೋ? ಸ್ವತಂತ್ರ ಆತ್ಮವು ಬೇಗನೆ ಸೂಚನೆ ಅಪ್ಪಣೆಗಳನ್ನು ಮರೆಯುತ್ತದೆ ಹಾಗೂ ಅದು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಆಮೇನ್. ಇವನು ನಂಬಿಕಸ್ಥನಾದ ನಾಯಕನಾಗಿದ್ದ. ಅರಸನ ಅಪ್ಪಣೆಗಳನ್ನು ಕೇಳಿದನು. ಇದನ್ನು ಕೇವಲ ಸೇನಾಧಿಪತಿಗಳಿಗೆ ಮಾತ್ರವಲ್ಲ, ಎಲ್ಲ ನಾಯಕರುಗಳಿಗೂ ಹೇಳಿದ್ದನು. ಅವನು ಅಬ್ಸಲೋಮನನ್ನು ನೋಡಿದ ಮಾತ್ರವಲ್ಲ, ಬಂದು ವರದಿ ಒಪ್ಪಿಸಿದ. ಆವಾಗ ಯೋಬನು ಹೇಳ್ತಾನೆ, ನಾನು ನಿನಗೆ 10 ಶೆಕೆಲ್ಗಳನ್ನು ಕೊಡುತ್ತಿದ್ದೆ. ಆದರೆ ಆ ಮನುಷ್ಯನು, ನೀನು ಹೋಗು, ನಿನ್ನ 10 ಶೆಕೆಲ್ಗಳೊಂದಿಗೆ ನೀನು 10,000 ಶೆಕೆಲ್ಗಳನ್ನು ಕೊಟ್ಟರೂ ನಾನು ಅರಸನ ಆಜ್ಞೆಯನ್ನು ಮೀರುವುದಿಲ್ಲ ಅಂದನು. ಹಾಲೆಲೂಯ್ಯ. ಬಲಯುತವಾದ ಸ್ವತಂತ್ರ ಆತ್ಮವು ಯಾವಾಗಲೂ ಅಪ್ಪಣೆಗಳನ್ನು ಸುಲಭದಲ್ಲಿ ಮರೆಯುತ್ತದೆ ಮತ್ತು ವಿಷಯವನ್ನು ತನ್ನ ಕೈಯಲ್ಲಿ ಎತ್ತಿಕೊಳ್ಳುತ್ತದೆ. ಎಲ್ಲೋ ಒಂದು ಕಡೆ ಯೋಬನು ಅನಿಸಿಕೊಳ್ಳುತ್ತಾನೆ, ತನ್ನ ದಾರಿಯಲ್ಲಿ ಮುಂದುವರಿದು ಹೋಗುವಾಗ ಎಲ್ಲವನ್ನು ಮಾಡುವವನು ನಾನು. ಕೊಲ್ಲುವುದು, ದಾಳಿ ಮಾಡುವುದು, ಕಠಿಣವಾದ ಕೆಲಸಗಳನ್ನು ಮಾಡುವುದು, ರಕ್ತ ಸುರಿಸುವುದು, ಹೌದು, ಎಲ್ಲವನ್ನು. ಆದರೆ ದಾವೀದನು ಕುಳಿತುಕೊಂಡು ಅಪ್ಪಣೆಗಳನ್ನು ಆಜ್ಞೆಗಳನ್ನು ಕೊಡುತ್ತಾನೆ ಅಷ್ಟೇ. ದಾವೀದನು ಬೇರೇನು ಮಾಡಲು ಸಾಧ್ಯ? ಆಜ್ಞೆಗಳನ್ನು ಅಪ್ಪಣೆಗಳನ್ನು ಕೊಡುವುದು ಬಿಟ್ಟು. ಸ್ವತಂತ್ರವಾದ ಆತ್ಮ ಹೇಳುತ್ತದೆ, ಹೇ, ನಾನು ಎಲ್ಲ ಕಷ್ಟಕರವಾದ ಕೆಲಸವನ್ನು ಮಾಡುವವನು, ಆದುದರಿಂದ ನಾನೇ ನಿಜವಾದ ಯಜಮಾನ. ನನಗೆ ಬೇಕಾದದ್ದನ್ನು ನಾನು ಮಾಡಲು ಸಾಧ್ಯ. ಅಪ್ಪಣೆಗಳನ್ನು ಆಜ್ಞೆಗಳನ್ನು ಕೊಟ್ಟರೂ ಇದು ತುಂಬ ಅಪಾಯಕಾರಿ ವಿಚಲನೆ. ಆಕಸ್ಮಿಕವಾದರೂ ಇದು ಹಂತ ಹಂತವಾಗಿ ನಡೆದಿರುತ್ತದೆ. ನನಗೆ ಬೇಕಾದ ಹಾಗೆ ನನ್ನ ರೀತಿಯಲ್ಲಿ, ನನ್ನ ದಾರಿಯಲ್ಲಿ, ನನ್ನ ಶೈಲಿಯಲ್ಲಿ ನಾನು ಮಾಡುತ್ತೇನೆಂದು
ಯಾಕೆಂದರೆ ನಾನು ಮಾಡುವುದು ತುಂಬ ಉತ್ತಮ. ಇದು ಯೋಬನ ವರ್ತನೆ. 2 ಸಾಮುವೇಲ್ 19ನೇ ಅಧ್ಯಾಯ ವಾಕ್ಯ 5-7. ಯೋವಾಬನು ಅರಸನ ಬಳಿಗೆ ಹೋಗಿ ಅವನಿಗೆ, ನಿನ್ನನ್ನು, ನಿನ್ನ ಗಂಡು ಮಕ್ಕಳನ್ನು, ಹೆಂಡತಿಯರನ್ನು, ಉಪಪತ್ನಿಯರನ್ನು ರಕ್ಷಿಸಿದಂಥ ನಿನ್ನ ಸೇವಕರನ್ನು ಈ ಹೊತ್ತು ಅಪಮಾನಪಡಿಸಿದಿ. ನೀನು ಶತ್ರುಗಳನ್ನು ಪ್ರೀತಿಸುವವನು, ಮಿತ್ರರನ್ನು ದ್ವೇಷಿಸುವವನೂ ಆಗಿದ್ದಿ. ನೀನು ನಿನ್ನ ಸೇನಾಧಿಪತಿಗಳನ್ನು, ಸೈನಿಕರನ್ನು ಲಕ್ಷಿಸುವವನಲ್ಲ. ಈಗ ತೋರಿಸಿಕೊಟ್ಟೆ. ಇದರಿಂದ ಈ ಹೊತ್ತು ನಾವೆಲ್ಲರೂ ಸತ್ತು ಅಬ್ಸಲೋಮನೊಬ್ಬನೇ ಉಳಿದಿದ್ದರೆ ನಿನಗೆ ಸಂತೋಷವಾಗುತ್ತಿತ್ತೆಂದು ತಿಳಿಯಬೇಕಷ್ಟೆ. ಈಗ ಎದ್ದು ಹೋಗಿ ನಿನ್ನ ಸೇವಕರನ್ನು ದಯಾಭಾವದಿಂದ ಮಾತಾಡಿಸು. ಇಲ್ಲಿ ಯೋಬನ ಹೃದಯದಲ್ಲಿದ್ದದೆಲ್ಲ ಹೊರಗೆ ಬರ್ತಾ ಉಂಟು. ದಾವೀದನ ಬಗ್ಗೆ ಅವನಿಗಿರುವ ಅನಿಸಿಕೆಗಳು. ತನ್ನ ಮಗ ಅಬ್ಸಲೋಮನಿಗೋಸ್ಕರ ದಾವೀದನು ಶೋಕವನ್ನು ವ್ಯಕ್ತಪಡಿಸುವುದು ಅವನಿಗೆ ಸರಿ ಕಾಣಲಿಲ್ಲ. 7ನೇ ವಾಕ್ಯ, ಇದು ತುಂಬ ಅಪಾಯಕಾರಿ. ಸ್ವತಂತ್ರ ಆತ್ಮವು ದಾರಿ ತಪ್ಪಿಸುತ್ತದೆ ಯಾವಾಗ ಇಂಥ ಸವಾಲುಗಳನ್ನು ನಮ್ಮ ಮೇಲೆ ಇರುವವರು ಅನುಭವಿಸುವಾಗ. ಈಗ ಎದ್ದು ಹೋಗಿ ನಿನ್ನ ಸೇವಕನನ್ನು ದಯಾಭಾವದಿಂದ ಮಾತಾಡಿಸು. ಯೋಬನು ಇಲ್ಲಿ ಅರಸನಿಗೆ ಆಜ್ಞಾಪಿಸುತ್ತಾನೆ, ಷರತ್ತು ಮತ್ತು ನಿಯಮಗಳೊಂದಿಗೆ ಅರಸನನ್ನು ಆಜ್ಞಾಪಿಸ್ತಾನೆ. ಯುಕ್ತಿದಿಂದ ಪ್ರಾಬಲ್ಯವನ್ನು ಸಾಧಿಸ್ತಾನೆ. ಆಮೆನ್. ಈಗ ಎದ್ದು ಹೋಗಿ ಅವನು ಅರಸನಿಗೆ ಆಜ್ಞಾಪಿಸ್ತಾನೆ. ಯೆಹೋವನಾನೇ ಎಂದು ಹೇಳುತ್ತಾನೆ. ಯೋಬನು ಹೇಳುತ್ತಾನೆ, ತಿಳಿದುಕೋ, ನಾನು ಮತ್ತು ನನ್ನ ಸಂಗಾತಿಗಳು ನಿನಗೆ ತುಂಬ ಅಮೂಲ್ಯವಾಗಿದ್ದೇವೆ. ನಾವಿಲ್ಲದೆ ನಿನ್ನ ಸೇವೆಯು ಮುಂದುವರಿಯುವುದಿಲ್ಲ, ನಿನ್ನ ವ್ಯಾಪಾರ ನಡೆಯುವುದಿಲ್ಲ ಎಂದು ಬೆದರಿಸ್ತಾನೆ. ಅವನು ಹೇಳುವುದೆಂದರೆ, ನಮ್ಮನ್ನು ನೀನು ಕಳೆದುಕೊಂಡರೆ ನಿನ್ನ ಬಾಲ್ಯದಿಂದ ಈವರೆಗೆ ನಡೆದ ಎಲ್ಲ ಕೆಟ್ಟ ಘಟನೆಗಳಿಗಿಂತ ಇನ್ನು ಮುಂದೆ ಅಧಿಕವಾದ ಕಷ್ಟಗಳನ್ನು ನೀನು ಅನುಭವಿಸಬೇಕಾಗಬಹುದು. ಇದು ದುರಹಂಕಾರ ಮಾತಾಡುತ್ತದೆ. 2 ಸಾಮುವೇಲ್ 20ನೇ ಅಧ್ಯಾಯ 10ನೇ ವಾಕ್ಯ. ಕೈಯಲ್ಲಿದ್ದ ಕತ್ತಿಯನ್ನು ಗಮನಿಸದಿದ್ದ ಅಮಾಸನನ್ನು ಹೊಟ್ಟೆಯೊಳಗೆ ತಿವಿದನು. ಆದ್ದರಿಂದ ಅವನ ಕರುಳುಗಳೆಲ್ಲ ಹೊರಗೆ ಬಂದವು. 2ನೇ ಸಾರಿ ತಿವಿಯಲಿಲ್ಲ. ಅಷ್ಟಕ್ಕೆ ಅವನು ಸತ್ತನು. ಅಮಾಸನು ಇನ್ನೊಬ್ಬ ಸೇನಾಧಿಪತಿ. ಇವನೂ ದಾವೀದನ ಸೋದರಳಿಯ. ದಾವೀದನಿಗೆ 2 ತಂಗಿಯರಿದ್ದರು, ಚೆರೂಯ ಮತ್ತು ಅಬಿಗೇಲಳು. ಚೆರೂಯಳ ಮಗ ಯೋಬ ಮತ್ತು ಅಬಿಗೇಲಳ ಮಗ ಅಮಾಸ. ಯಾವಾಗ ಯೋಬನಲ್ಲಿ ಈ ವಿಚಲಿತಗೊಳಿಸುವ ಆತ್ಮವು ಕಾರ್ಯಾರಂಭಿಸಿತೋ, ದಾವೀದನು ಅಮಾಸನಿಗೆ ಕೆಲವು ಕಾರ್ಯಗಳನ್ನು ನೀಡಲು ಪ್ರಾರಂಭಿಸಿದ. ಯೋಬನ ನಡವಳಿಕೆ ಏನೆಂದರೆ, ಯಾರು ಅವನ ದಾರಿಯಲ್ಲಿ ಅವನಿಗೆ ಬೆದರಿಕೆಯನ್ನುಂಟು ಮಾಡುತ್ತಾರೋ ಅವರನ್ನು ಮುಗಿಸಿಬಿಡುವುದು. ಅವನ ಸ್ಥಾನಮಾನವನ್ನು ಯಾರೂ ತೆಗೆದುಕೊಳ್ಳದಂತೆ. ಆಮೆನ್. ಇದು ಇನ್ನೊಮ್ಮೆ 2ನೇ ಸಲ ದೇವರ ವಾಕ್ಯ ಹೇಳುತ್ತದೆ, ದಾವೀದನಿಗೆ ಇದು ತಿಳಿದಿರಲಿಲ್ಲ. ಆಮೆನ್. ಸ್ವತಂತ್ರ ಆತ್ಮದ ತೊಂದರೆ ಏನೆಂದರೆ, ನೀನು ಇದನ್ನು ತ್ಯಜಿಸದಿದ್ದರೆ ಇದು ಬಂಡಾಯದ ಆತ್ಮವನ್ನು ಸೆಳೆದುಕೊಳ್ಳುತ್ತದೆ. 1 ಅರಸು ಅಧ್ಯಾಯ 1 ವಾಕ್ಯ 7 ಹೇಳುತ್ತದೆ, ಯೋಬನು ಅದೋನಿಜನೊಂದಿಗೆ ಸೇರಿಕೊಳ್ಳುತ್ತಾನೆ. ಇಲ್ಲಿ ದೇವರು ಯೋಬನಿಗೂ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದನು. ಆದರೆ ಯೋಬನಲ್ಲಿದ್ದ ಸ್ವತಂತ್ರ ಬಂಡಾಯದ ಆತ್ಮ ದೇವರಿಗೆ ಅವನ ಮೇಲಿದ್ದ ಯೋಜನೆಗಳು ನೋಡದಂತೆ ಕುರುಡು ಮಾಡುತ್ತದೆ. ದೇವರು ಯೋಬನಿಗೆ ದಾವೀದನ ಬಲಬದಿಯಲ್ಲಿ ನಿಂತು ಯುದ್ಧ ಮಾಡಿ ಅವನು ರಾಜ್ಯವನ್ನು ವಿಸ್ತರಿಸುವಲ್ಲಿ ಸಹಕರಿಸಲು 1 ಹೃದಯ ಮತ್ತು 1 ಮನಸ್ಸಿನಿಂದ. ಆದರೆ ದಿನಗಳೆದಂತೆ ಆ ವಿಚಲಿತ ಆತ್ಮದಿಂದ ಅವನ ದಾರಿ ತಪ್ಪುತ್ತಾನೆ. ದೇವರ ಹೃದಯವು ದಾವೀದನ ಮಗ ಸೊಲೊಮೋನನನ್ನು ಪಟ್ಟಕಟ್ಟಲು ಯೋಚಿಸಿತ್ತು. ಆದರೆ ಯೋಬನಿಗೆ ಅದೋನಿಜನು ಬೇಕಿತ್ತು. ಯಾಕೆಂದರೆ ಮುಂದಿನ ಪೀಳಿಗೆಗೂ ಅವನೇ ಯಜಮಾನನಾಗಿ ಮೆರೆಯಲು.
ಹಾಲೆಲೂಯ. ಆಮೇನ್. 1 ಅರಸು ಅಧ್ಯಾಯ 2 ವಾಕ್ಯ 30-31. ಇದನ್ನು ನೀವು ಮನೆಗೆ ಹೋಗಿ ಓದಿಕೊಳ್ಳಿ. ದಾವೀದನ ಮರಣ ನಂತರ ಸೊಲೊಮೋನನು ಅರಸನಾಗಿ ಹೇಗೆ ಅವನು ಯೋಬನನ್ನು ಕೊಲ್ಲುತ್ತಾನೆ. ಇಂದು ಯೋಬನು ಸತ್ತಿದ್ದಾನೆ, ಆದರೆ ಕೆಟ್ಟ ಆತ್ಮಗಳು ಸಾಯುವುದಿಲ್ಲ. ಅದು ಕೆಟ್ಟ ಸುದ್ದಿ. ಯೋಬನ ಮೇಲೆ ಪ್ರಭಾವ ಬೀರಿದ ಅದೇ ಆತ್ಮಗಳು ಸ್ವತಂತ್ರ ಬಂಡಾಯ ಏಳುವ ಶಕ್ತಿಗಳು ಸ್ವತಃ ವ್ಯಕ್ತಪಡಿಸಲು ಅವಕಾಶಗಳನ್ನು ಎದುರು ನೋಡುತ್ತವೆ. ನೀವು ಏನು ಪ್ರಮಾದ ಮಾಡಿದರೂ ಪರವಾಗಿಲ್ಲ, ನಿಮ್ಮನ್ನು ತೆರೆದಿಟ್ಟುಕೊಳ್ಳಿ. ನಾನು ಪುನಃ 1 ಅರಸು 6ನೇ ವಾಕ್ಯಕ್ಕೆ ಹಿಂತಿರುಗಿ ಬರುತ್ತೇನೆ. ಅಯ್ಯೋ ಸ್ವಾಮಿ, ಅಯ್ಯೋ ಸ್ವಾಮಿ, ನಾನು ನಿಮಗೆ ತಿಳಿಸದೆ ಕೊಡಲಿಯನ್ನು ಎರವಾಗಿ ತಂದೆ. ಅಯ್ಯೋ ಸ್ವಾಮಿ, ಅದು ಎರವಾಗಿ ತಂದದ್ದು. ಹಾಲೆಲೂಯ. ಮತ್ತೆ ನೀವು ಅದನ್ನು ಒಪ್ಪಿಕೊಂಡರೆ, ಯೋಬನು ಮೊದಲೇ ಸರಿಯಾಗಿ ತೆರೆದ ಮನಸ್ಸಿನಿಂದ ದಾವೀದನಲ್ಲಿ ಚರ್ಚಿಸಿದ್ದರೆ ಇಂಥದ್ದೆಲ್ಲ ದುರಂತಗಳು ನಡೆಯುತ್ತಿರಲಿಲ್ಲ. ಹಾಲೆಲೂಯ. ಯಾರೆಲ್ಲ ಇಲ್ಲಿ ತಮ್ಮ ಹೃದಯವನ್ನು ತೆರೆದು ದೇವರಿಗೆ ಮೊರೆ ಇಟ್ಟು ಹೇಳಿ, ಕರುಣೆಯನ್ನು ತೋರಿಸು ದೇವ. ದೇವರು ಮಾತ್ರ ನಮ್ಮ ಹೃದಯವನ್ನು ನಿರ್ಮಲವಾಗಿಡಲು ಸಾಧ್ಯ. ಯೋಬನ ಹತ್ತಿರ ತುಂಬ ಒಳ್ಳೆಯ ಗುಣಗಳಿದ್ದವು. ದೇವರು ಅವನನ್ನು ಬಲಯುತವಾಗಿ ಉಪಯೋಗಿಸಬಹುದಿತ್ತು. ಆದರೆ ತನ್ನ ನಿಷ್ಠೆಯಿಂದ ಅವನು ವಿಚಲಿತನಾದ. ಅಭಿಷೇಕಿಸಿದವನ ಮೇಲೆ ಮತ್ತು ಅಭಿಷಕ್ತನ ಮೇಲೆ ಅವನದೇ ದಾರಿಯಲ್ಲಿ ನಡೆದ, ತನ್ನದೇ ವಿಚಾರಗಳನ್ನು ತೆಗೆದುಕೊಂಡು. ದೇವರೇ ಕ್ಷಮಿಸಿ, ನಾನು ಮಾಡಿದ ಎಲ್ಲ ಸ್ವತಂತ್ರ ನಿರ್ಣಯಗಳಿಗೋಸ್ಕರ ನಿಮ್ಮನ್ನು ಕೇಳದೆ, ದೇವಸೇವಕನಿಗೆ ತಿಳಿಸದೆ ಮಾಡಿದ ಎಲ್ಲ ಪಾಪಗಳಿಂದ ನನಗೆ ಬಿಡುಗಡೆ ಕೊಡು ಮತ್ತು ಯೇಸುವಿನ ರಕ್ತದಿಂದ ನನ್ನನ್ನು ತೊಳೆ. ಹಾಲೆಲೂಯ. ಆಮೇನ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ.